ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥದ್ದು ಬಸವಣ್ಣನವರ ವಚನ. ಆದರೆ ಕೆಲವರು ಬಾಯಿ ಬಿಟ್ಟರೆ ಆಡೋ ಮಾತುಗಳ ಅರ್ಥ ಬಹುಶಃ ಅವರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಹೋಗುವುದಿಲ್ಲ ಅಂತೇಳಿ ಅನಿಸುತ್ತೆ. ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕಾಗಿ ಡೈಲಾಗ್ ಬಿಡುವಂಥದಕ್ಕೆ ಹೋಗಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಆಚಾರವಿಲ್ಲದ ನಾಲಿಗೆ. ಪುರಂದರದಾಸರ ಪದಗಳ ಸಾಲುಗಳು ರವಿಕುಮಾರ್ ಅವರ ಮಾತುಗಳಿಗೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ಯಾವುದೇ ವಿಚಾರ ಇಲ್ಲದೆ ಇದ್ದಾಗ ಇನ್ನೊಬ್ಬರನ್ನ ದೂಷಿಸುವಂಥದ್ದು. ಹೀಗಾಗಿ ಏನು ಬೇಕಿದ್ರೂ ಹೇಳ್ಬೋದು, ಹೇಗೆ ಬೇಕಿದ್ರೂ ಮಾತಾಡಬಹುದು ಅನ್ನುವಂತಹ ರೀತಿಯಲ್ಲಿ ತಾವಾಡಿರುವ ಮಾತಿಗೆ ಮೊನ್ನೆ ಅಷ್ಟೇ, ಬಹಳ ಏನು ಟೈಮ್ ಆಗಿಲ್ಲ, ಕಳೆದ ವರ್ಷ ಅಥವಾ ಹಿಂದಿನ ವರ್ಷ ಅಲ್ಲ, ಮೊನ್ನೆ ಇನ್ನೂ 1 ತಿಂಗಳಾಗಿಲ್ಲ, ಆಡಿರುವ ಮಾತಿಗೆ ಕ್ಷಮೆ ಕೇಳಿದ್ರು. ಅಲ್ಲೂ FIR ದಾಖಲಾಗಿತ್ತು. ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಕೂಡ ಅವರ ಮಾತುಗಳು ಇದು ಸರಿಯಾದಂತಹ ರೀತಿಯದ್ದಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ ಮೇಲೆ ಕ್ಷಮೆ ಕೂಡ ಕೇಳಿದ್ರು. ಆದರೆ ಇಷ್ಟೆಲ್ಲ ಆದರೆ ಈಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯವರ ಬಗ್ಗೆ ಆಡಿರುವಂತಹ ಮಾತಿದೆಯಲ್ಲ, ಈ ರೀತಿಯಾಗಿಯೂ ಕೂಡ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು, ಅದರಲ್ಲೂ ಮೇಲ್ಮನೆಯ ಸದಸ್ಯರು, ಎಷ್ಟು ವಿಚಾರವಂತಿಕೆ ಇರಬೇಕಲ್ಲಿ. ಮೇಲ್ಮನೆ ಸದಸ್ಯರು ತಿಳಿದ್ರೆ ಏನು, ಅದನ್ನು ಚಿಂತಕರ ಚಾವಡಿ ಅಂತ ಕರೆಯುವಂಥದ್ದು ಯಾವ ಕಾರಣಕ್ಕಾಗಿ? ಕೇವಲ ಸದನದ ಒಳಗೆ ಮಾತ್ರ ಅಲ್ಲ, ಸದನದ ಹೊರಗೆಯೂ ನಿಮ್ಮ ವರ್ತನೆಯನ್ನು ಸಾರ್ವಜನಿಕರು ಗಮನಿಸುತ್ತಾ ಇರ್ತಾರೆ. ನೀವಾಡುವಂತಹ ಮಾತುಗಳ ತೂಕ ಟೀಕಿಸೋದಕ್ಕೆ ನಾನಾ ಸ್ವರೂಪಗಳಲ್ಲಿ ಟೀಕಿಸೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ಇತಿಹಾಸವನ್ನು ನೋಡಿದರೆ, ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರುಗಳಿರ್ಬೋದು, ವಿಧಾನಸಭೆಯ ಸದಸ್ಯರುಗಳಿರ್ಬೋದು, ಎಷ್ಟು ಕಟುವಾಗಿ ಸರ್ಕಾರಗಳನ್ನು ಟೀಕಿಸುವಾಗಲೂ ತನ್ನ ಭಾಷೆಯ ಮೇಲಿನ ಘನತೆಯನ್ನು, ಅದರ ಗಾಂಭೀರ್ಯತೆಯನ್ನು ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ. ಆದರೆ ಇದು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಬೇಕಾಗಿ ಡೈಲಾಗ್ ಹೊಡೆಯುವಂತಹ ಸಂದರ್ಭ ಬಂದಂತಹ ವ್ಯಕ್ತಿಗಳು ಮಾತ್ರ ಈ ರೀತಿಯಾಗಿ ಏನೇನೋ ಮಾತಾಡಕ್ಕೆ ಹೋಗುವಂಥದ್ದು. ಅಲ್ಲಿ ವಿಚಾರ ಇರೋದಿಲ್ಲ. ಹಾಗಾಗಿನೇ ಈ ರೀತಿಯಂಥ ದೂಷಣೆಯ ಮಾತುಗಳು ಬರ್ತವೆ. ಈ ದೂಷಣೆಯ ಮಾತಿನಿಂದಾಗಿ ಈಗ FIR ದಾಖಲಾಗುವಂತಹ ಹಂತಕ್ಕೆ ಇದು ಬಂದು ನಿಂತಿದೆ. ಕಾಂಗ್ರೆಸ್ನವರು ಇದನ್ನು ದೊಡ್ಡ ಅಸ್ತ್ರವಾಗಿ ಮಾಡಿದರೆ, BJPಯವರಿಗೂ ಕೂಡ ಇದು ದೊಡ್ಡ ಮುಜುಗರವನ್ನು ತಂದಿಟ್ಟಿರುವಂಥದ್ದು. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, CMಗೆ ಪತ್ರದ ಚಾಟಿ. ಬೆಳಗಾವಿಯಲ್ಲಿ ವೇದಿಕೆ ಮೇಲೆ ಅಡಿಷನಲ್ SP ಕಪಾಳಕ್ಕೆ ಏಟು ಕೊಡುವಂತಹ ರೀತಿಯಲ್ಲಿ ಕೈ ಎತ್ತಿದ್ದಂತಹ CM ಸಿದ್ದರಾಮಯ್ಯನವರ ವರ್ತನೆಗೆ ಅದೇ ಅಧಿಕಾರಿ ಪತ್ರದ ಮೂಲಕ ಚಾಟಿ ಬೀಸಿದ್ದಾರೆ. ಅವರು ತನಗೆ ಸೇವಾ ನಿವೃತ್ತಿಯನ್ನು ನಾನು ತೆಗೆದುಕೊಳ್ತೀನಿ, ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಅವರ ಮನವೊಲಿಕೆಯ ಪ್ರಕ್ರಿಯೆ ನಡೆದಿದೆ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ವಾಪಸ್ ಡ್ಯೂಟಿಗೆ ಹಾಜರಾಗಿದ್ದಾರೆ. ಇಲ್ಲಿ 2 ವಿಚಾರ ಬರುತ್ತೆ. ಒಂದು, ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅವರಿಗೆ ಆಗಿರ್ತಕ್ಕಂಥ ಅವಮಾನ, ಅವಹೇಳನ ಸಹಜವಾಗಿದೆ. ಯಾವುದೇ ವ್ಯಕ್ತಿ, ಅದು ಮೆನ್ ಇನ್ ಯೂನಿಫಾರ್ಮ್ ಅಂತ ಹೇಳಿದ ತಕ್ಷಣ ಅವರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಭಾವನೆಗಳಿದ್ದಾವೆ, ಅವ್ರಿಗೂ ಕೂಡ ಅನಿಸುತ್ತೆ ನನಗೆ ಈ ರೀತಿಯಾದಂಥ ಅವಮಾನ ಆಗಿದೆ ಅಂತ ಹೇಳಿ. ಈಗ ಅದರ ಬಗ್ಗೆ ಅವರು ಪತ್ರ ಬರೆಯುವಂಥದ್ದು, ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿನೇ ಈ ರೀತಿಯಾಗಿ ಪತ್ರ ಬರೆಯೋದಕ್ಕೆ ಸೇವಾ ನಿಯಮದಲ್ಲಿ ಏನಾದರೂ ಅವಕಾಶಗಳಿದ್ದಾವ ಅನ್ನುವಂಥದ್ದು ನಿಯಮದ ವ್ಯಾಪ್ತಿಗಳಿಗೆ ಬಂದಾಗ, ತಾಂತ್ರಿಕವಾಗಿ ನಾವು ಇದನ್ನು ನೋಡಿದಾಗ ಈ ಪ್ರಶ್ನೆಯೂ ಕೂಡ ಉದ್ಭವ ಆಗುವಂಥದ್ದು ಸಹಜನೇ. ಆದರೆ ಅವರು ಪತ್ರ ಬರೆದಿದ್ದಾರೆ, ಪತ್ರದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಂತರ CM ಒಂದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ ವಾಪಸ್ ಅವರು ಡ್ಯೂಟಿಗೆ ಹಾಜರಾಗುವಂತೆ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಯಾವ ರೀತಿಯಲ್ಲಿ ಆಚಾರವಿಲ್ಲದಂತಹ ನಾಲಿಗೆ ಯಾವ ಸ್ವರೂಪದ ಮಾತುಗಳನ್ನು ಆಡಿದೆ ಅಂತ ಹೇಳಿ. ರವಿಕುಮಾರ್ ಅವರು ಬಹಳ ಹಿರಿಯ ನಾಯಕ, BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ಅವ್ರಿಗೆ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿದೆ. ಮತ್ತು ಅವರು ABVPಯಲ್ಲಿ ಬಹಳ ಸುದೀರ್ಘ ಕಾಲದ ಕೆಲಸ ಮಾಡಿದಂಥವ್ರು, ಅನೇಕ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡಿದಂಥವ್ರು. ಟ್ರೈನರ್ ಆಗಿರುವಾಗ ಯಾವ ಸಂದರ್ಭಕ್ಕೆ ಯಾವ ರೀತಿಯಾದಂತಹ ಮಾತುಗಳನ್ನು ಆಡಬೇಕು ಅನ್ನೋದು ಗೊತ್ತಿರುತ್ತೆ. ಆದರೆ ಅದು ಯಾವ ಕಾರಣಕ್ಕಾಗಿ, ಚಪ್ಪಾಳೆ ಗಿಟ್ಟಿಸುವಂತಹ ಕಾರಣಕ್ಕಾಗಿ ಡೈಲಾಗ್ ಹೊಡೆಯುವ ಮನಸ್ಥಿತಿಗೆ ಅವರು ಬಂದರೂ ಗೊತ್ತಿಲ್ಲ. ಪದೇ ಪದೇ ಈ ರೀತಿಯಾದಂತಹ ಮಾತುಗಳನ್ನು ಆಡುವಂಥದ್ದು ರವಿಕುಮಾರ್ ಅಂತವರ ಘನತೆಗೂ ಕೂಡ ಅದು
ಒಳ್ಳೆಯ ವಿಚಾರಗಳು ಅಲ್ಲ. ಇದು ಮುಖ್ಯ ಕಾರ್ಯದರ್ಶಿಯವರ ವಿಚಾರದಲ್ಲಿ, ಮೊನ್ನೆ ಕಲಬುರಗಿಯ ಜಿಲ್ಲಾಧಿಕಾರಿಯವರ ವಿಚಾರದಲ್ಲಿ ಇಬ್ಬರು ಕೂಡ ಮಹಿಳಾ ಅಧಿಕಾರಿಗಳು, IAS ಅಧಿಕಾರಿಗಳು. ಮೊನ್ನೆ ಕಲಬುರಗಿಯ ಜಿಲ್ಲಾಧಿಕಾರಿಯವರ ಬಗ್ಗೆ ಆಡಿರತಕ್ಕಂತಹ ಮಾತಿಗೂ ಕೂಡ IAS ಅಧಿಕಾರಿಗಳ ಒಕ್ಕೂಟ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಹಾಗೆಯೇ CS ಅವರ ಬಗ್ಗೆ ಈ ರೀತಿಯಾಗಿ ಮಾತನಾಡಿದರೆ ಅಂದರೆ ಯಾರ ಬಗ್ಗೆ ಏನು ಬೇಕಿದ್ರು ಹೇಗೆ ಬೇಕಿದ್ರು ಹೇಳಬಹುದು ಅನ್ನುವಂಥ ವಾತಾವರಣದಲ್ಲಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರಬಾರ್ದು. ಪ್ರಜಾತಂತ್ರ ವ್ಯವಸ್ಥೆಯೊಳಗಡೆ ಈ ರೀತಿಯಾಗಿ ಏನಾದರೂ ಮಾತನಾಡಿದರೆ ಅದು ತೀರ ಕೆಟ್ಟ ಅಭಿರುಚಿಗಳಿಗೆ, ಕೀಳು ಅಭಿರುಚಿಗಳಿಗೆ, ಸಮಾಜಕ್ಕೆ ಹೋಗುವಂತಹ ಸಂದೇಶಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಟ್ರೋಲ್ಗಳು ಬರೆಯುವಂತಹ ರೀತಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತಹ ಕಾಮೆಂಟ್ನ ರೀತಿಯಲ್ಲಿ ಯಾರು ಏನು ಬೇಕಿದ್ರೂ ಕೂಡ ಮಾತನಾಡೋದಕ್ಕೆ ಆಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅಲ್ಲೇನೋ ಬರಿತಾ ಇದ್ದಾರೆ, ಅದಕ್ಕೆ ನಿಯಮಗಳಿದ್ದಾವೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಆದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಂತಹ ಪದಗಳು ಬರೋದ್ರಿಂದಾಗಿ ಅವುಗಳನ್ನು ಯಾರೂ ಕೂಡ ಜಾಸ್ತಿ ಗಂಭೀರವಾಗಿ ತಿಳ್ಕೊಂಡು ಇದು ಮಾನಸಿಕ ಸ್ಥಿತಿ ಅಂತ ಹೇಳ್ಕೊಂಡು ಬಿಟ್ಬಿಡ್ತಾರೆ. ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮಾನಸಿಕ ಸ್ಥಿತಿಯ ಬಗ್ಗೆ ಬಂದಂತಹ ಸಂದರ್ಭದಲ್ಲಿ ಅವರ ಮಾತುಗಳಿಗೊಂದು ತೂಕ ಇರಬೇಕು. ಆ ತೂಕ, ಮಾತಿನ ತೂಕ ಅವರ ತೂಕವನ್ನು ಹೆಚ್ಚಿಸುತ್ತೆ. ಇಲ್ಲ ಆಡಿರುವ ಮಾತಿನಿಂದಾಗಿ ಅವರ ತೂಕ ಪಾತಾಳಕ್ಕೆ ಕುಸಿಯುತ್ತೆ. ಆ ಸ್ವರೂಪದಲ್ಲಿ ಈಗ ರವಿಕುಮಾರ್ ಅವರ ಮಾತುಗಳು ಆಗಿರುವಂಥದ್ದು ರವಿ ವರದಿಯನ್ನು ತೋರಿಸ್ತದೆ. ಮೇ 24 ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣಿಸ್ತಾ ಇದೆ. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವಹೇಳನ. ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಅವರೇನು ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ನನಗೆ. ಜೂನ್ 30 ವಿಧಾನಸೌಧ. ಶಾಲಿನಿ ರಜನೀಶ್ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ CMಗಾಗಿ ಕೆಲಸ ಮಾಡ್ತಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಆಚಾರವಿಲ್ಲದ ನಾಲಗೆ ಅಂತ ಶ್ರೀ ಪುರಂದರದಾಸರ ಪದವಿದೆ. ಆದರೆ ಶಿಸ್ತಿನ ಪಕ್ಷ, ಹಿಂದುತ್ವದ ಪಕ್ಷ, ಸಾಂಪ್ರದಾಯಿಕ ಪಕ್ಷ ಅಂತೆಲ್ಲ ಹೇಳ್ಕೊಳ್ಳುವ ಬಿಜೆಪಿ ನಾಯಕ ರವಿಕುಮಾರ್ ಅವರ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಎಂಬ ದಾಸರ ಪದದ ರೀತಿಯಲ್ಲೇ ವರ್ತಿಸುತ್ತಿದೆ. ಇತ್ತೀಚೆಗೆ ಹೆಂಗ್ ಬೇಕೋ ಹಂಗೆ ನಾಲಿಗೆಯನ್ನ ಹೊರಳಾಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ IAS ಅಧಿಕಾರಿಗಳನ್ನ ಬಾಯಿಗೆ ಬಂದಂತೆ ಬೈತಿದ್ದಾರೆ. ಅದರಲ್ಲೂ ಮಹಿಳಾ ಅಧಿಕಾರಿಗಳೇ ಟಾರ್ಗೆಟ್ ಆಗಿದ್ದಾರೆ. ಕಲಬುರಗಿ DC ವಿರುದ್ಧ ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಟ್ಟಿದ್ದ ಮಾತಿಗೆ ಕಡೆಗೆ ಕ್ಷಮೆ ಕೇಳಿದ್ರು. ಆದರೂ ಅವರಿಗೆ ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತನಾಡುವ ಬಯಕೆ ಕಮ್ಮಿಯಾಗಿಲ್ಲ. ಮೊನ್ನೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಯುತ್ತಿತ್ತು. ದಲಿತ ರೈತರ ಜಮೀನುಗಳನ್ನು ಸರ್ಕಾರ ಕಬಳಿಸುತ್ತಿದೆ ಎಂದು ಪ್ರತಿಭಟನೆ ಮಾಡುತ್ತಿದ್ರು. ಈ ವೇಳೆ ಪೊಲೀಸರು ಮನವೊಲಿಕೆಗೆ ಬಂದರು. ಪೊಲೀಸರೊಂದಿಗೆ ಮಾತನಾಡುವ ವೇಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನದ ಮಾತುಗಳನ್ನಾಡಿದ್ದರು MLC ರವಿಕುಮಾರ್. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ರವಿಕುಮಾರ್ ಹೀಗೆ ಹೇಳಿದ್ದರ ಗಂಭೀರತೆ ಅರ್ಥ ಮಾಡಿಕೊಳ್ಳದ ಬಿಜೆಪಿ ನಾಯಕರು ನಗಾಡಿದ್ರು. ಆ ಮೂಲಕ ತಮಗೂ ಇಂತಹ ಮಾತುಗಳು ಖುಷಿ ಕೊಡುತ್ತವೆ ಎಂಬ ರೀತಿಯಲ್ಲಿ ಅವರ ನಡೆ. ಆದರೆ ಈಗ ರವಿಕುಮಾರ್ ಅವರಿಗೆ ಅವರಾಡಿದ ಮಾತುಗಳ ಬಿಸಿ ತಟ್ಟಿದೆ. ಶಾಲಿನಿ ರಜನೀಶ್ ಅವರನ್ನ ಅವಹೇಳನ ಮಾಡಿದ ಕಾರಣಕ್ಕೆ MLC ರವಿಕುಮಾರ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗುತ್ತಿವೆ. ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರುವ ಶಾಲಿನಿ ರಜನೀಶ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ನ ಮನೋಹರ್ ದೂರು ಸಲ್ಲಿಸಿದ್ದಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ರವಿಕುಮಾರ್ರನ್ನ ವಜಾ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಎನ್ ರವಿಕುಮಾರ್ ಅವರ ಸಂಸ್ಕೃತಿ, ಬಿಜೆಪಿಯ ಸಂಸ್ಕೃತಿ ಏನಂತ ಪದೇ ಪದೇ ಬಹಿರಂಗ ಆಗ್ತಾ ಇದೆ. ನಿಜವಾಗ್ಲೂ ಏನಾದರೂ ಬಿಜೆಪಿಗೆ ಕಿಂಚಿತ್ ಕಾಳಜಿದ್ರೆ ಕೂಡಲೇ ರವಿಕುಮಾರ್ನ ಪಕ್ಷದಿಂದ ಅಮಾನತ್ ಮಾಡಬೇಕು, ಅವ್ರನ್ನ ಪಕ್ಷದಿಂದ ವಜಾ ಮಾಡಿ ಅವ್ರನ್ನೇ ಕರ್ಕೊಂಡ್ಬಂದು ಅವರೇ ನೇರವಾಗಿ ಪೊಲೀಸರ ಮುಂದೆ ಸರೆಂಡರ್ ಮಾಡಬೇಕು. ಬಿಜೆಪಿಯವರಿಗೂ ಮಾನ ಮರ್ಯಾದೆ ಇದ್ರೆ, ಅವರು ಮಾನ ಮರ್ಯಾದೆ ಇಲ್ಲ ಅನ್ನತಕ್ಕಂಥ ಸಾಬೀತಿದ್ರೆ ರವಿಕುಮಾರ್ ಹೇಳಿಕೆಯನ್ನು ಸಮರ್ಥಿಸಬೇಕು. ಯಾವಾಗ ಕಾಂಗ್ರೆಸ್ ಮುಖಂಡ ಮನೋಹರ್ ದೂರು ದಾಖಲಿಸಿದ್ರೋ ನಂತರ ಕೈ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ರವಿಕುಮಾರ್ ಮಾತುಗಳನ್ನು ಮತ್ತಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ. ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಮನೋಹರ್ ಇಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೂ ದೂರು ನೀಡಿದ್ರು. ಹಿಂದೆ ಕಲಬುರಗಿ DC ವಿರುದ್ಧವೂ ಕೆಟ್ಟದಾಗಿ ಮಾತನಾಡಿದ್ರು. ಇದೀಗ ಶಾಲಿನಿ ರಜನೀಶ್ ಅವರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಿದ್ದಾರೆ. ರವಿಕುಮಾರ್ ಅವರನ್ನ ಬಂಧಿಸಬೇಕು, ಇಲ್ಲವಾದರೆ ನಾಳೆಯಿಂದ ರವಿಕುಮಾರ್ ಮನೆ ಮುಂದೆ ಹೋರಾಟ ಮಾಡ್ತೇವೆ ಎಂಬ ಎಚ್ಚರಿಕೆ ನೀಡಿದ್ರು.
ಮನೋಹರ್ ದೂರು ಕೊಟ್ಟ ಬಳಿಕ ಕಾಂಗ್ರೆಸ್ ಎಂಎಲ್ಸಿಗಳ ನಿಯೋಗ ಕೂಡ ಸಭಾಪತಿ ಕಚೇರಿ ಕದ ತಟ್ಟಿತ್ತು. ಹಿರಿಯ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಸಭಾಪತಿ ಭೇಟಿ ಮಾಡಿರುವ ಕಾಂಗ್ರೆಸ್ನ ನಿಯೋಗ ರವಿಕುಮಾರ್ ವಿರುದ್ಧ ದೂರು ನೀಡಿದ್ರು. ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸಚೇತಕರಾದ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನ ಪದ ಬಳಕೆ ಮಾಡಿದ್ದಾರೆ. ಮಾನಹಾನಿ, ಅಸಭ್ಯ, ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಮಹಿಳಾ ಅಧಿಕಾರಿ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ರವಿಕುಮಾರ್ ಅವರ ಮಾತುಗಳು ಸಂಸತ್ತಿನ ನೀತಿ ಸಂಹಿತೆಗಳ ಉಲ್ಲಂಘನೆಯಾಗಿದೆ. ಸಮಾಜದಲ್ಲಿ ಕೀಳು ಅಭಿರುಚಿ ಎಬ್ಬಿಸುವ ಯತ್ನ ಇದಾಗಿದೆ. ವಿಧಾನ ಪರಿಷತ್ನ ಗೌರವವನ್ನ ಕುಗ್ಗಿಸುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ. ವಿಧಾನ ಪರಿಷತ್ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಪ್ರಕಾರ ರವಿಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಶಿಸ್ತು ಕ್ರಮ ಕೈಗೊಂಡು ಅವರ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನ ರದ್ದು ಮಾಡುವಂತೆ ಮನವಿ ಮಾಡುತ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಅಸಭ್ಯ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಅನಾಗರಿಕತೆಯಿಂದ ನಡ್ಕೊಳ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಅದರ ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ್ಯಕ್ಷನ್ ತಗೋಬೇಕಂತ ಹೇಳಿದ್ದೀವಿ, ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ? ಅವರ ಪಕ್ಷದ ಮುಖಂಡರು ಹೇಳಬೇಕೀಗ, ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಅದರಿಂದ BJP ಅವ್ರಿಗೆ ನಾವು ತಮ್ಮ ಮೂಲಕ ಕೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ನಾನು. ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ. ಇದು ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಈಗಾಗಲೇ ಗುಲ್ಬರ್ಗಲ್ಲೂ ಕೂಡ ಇದೇ ರೀತಿ ಮಾತಾಡಿದರು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿದ್ರು, ಆದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕಾಂಗ್ರೆಸ್ ನಾಯಕರಿಂದ ಸಾಲು ಸಾಲು ದೂರು ಬಂದ ಹಿನ್ನೆಲೆಯಲ್ಲಿ ಎಂಎಲ್ಸಿ ರವಿಕುಮಾರ್ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ದೂರಿನ ಬಗ್ಗೆ ವಿವರಣೆ ಕೇಳಿ ಪತ್ರ ಬರೆದಿದ್ದಾರೆ. ಇಷ್ಟಾಗುತ್ತಿದ್ದಂತೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ ಕಾರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಕೆಲ ಸಂಘಟನೆಗಳ ದೂರಿನ ಮೇರೆಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವ ಮಹಿಳಾ ಆಯೋಗ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದೆ. 7 ದಿನಗಳ ಒಳಗಾಗಿ ರಿಪೋರ್ಟ್ ಕೊಡುವಂತೆ ಸೂಚಿಸಿದೆ. ಅಷ್ಟೇ ಅಲ್ಲದೆ ಮಹಿಳೆಯ ಮಾನಹಾನಿ ಮಾಡಿರೋ ಬಗ್ಗೆ FIR ದಾಖಲಿಸಿ ಬಂಧನ ಮಾಡಬೇಕೆಂದು ಆಯೋಗದ ಪತ್ರದಲ್ಲಿ ಸೂಚನೆ ನೀಡಲಾಗಿದೆ. ಇವರು ಜ್ಞಾನವನ್ನ ಹಂಚ್ಕೊಳ್ಳೋರು, ಇವರ ಅನುಭವಗಳನ್ನ ಹಂಚ್ಕೊಂಡು ರಾಜ್ಯವನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಸಕ್ಕೆ ಇವ್ರದ್ದು ಸಹಕಾರ ಇದೆ ಅಂತ ಸ್ಥಾನದಲ್ಲಿ ಒಬ್ರು ನಾಯಕರು ಇವರು. ಇವ್ರ ಬಾಯಲ್ಲಿ ಬರುವಂಥದ್ದು ಒಂದು ಹೆಣ್ಣು ಮಗಳಿಗೆ ಈ ಥರ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು, ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಮುಗಿಬಿದ್ದಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತಿದೆ. ಅದು ಭಾಳ ದೊಡ್ಡ ವಿಷಯವಾಗಿದೆ. ಅದನ್ನು ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವ್ರ ಹತ್ರ ಮಾತಾಡೋದು ಭಾಳ ಖಂಡನೀಯ. ಅವ್ರ ಬಗ್ಗೆ ಇಮಿಡಿಯೇಟಾಗಿ ಭಾಳ ಸೀರಿಯಸ್ ಆ್ಯಕ್ಷನ್ ತೊಗೋಬೇಕಂತ ನಾನು ಇದು ಮಾಡ್ತೀನಿ. ಆ್ಯಕ್ಷನ್ ಅಂದರೆ ಸೀರಿಯಸ್ ಆಗಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಇನ್ನು ಮುಂದೆ ಇಂಥ ಯಾರೇ ಆಗಲಿ, ಮಹಿಳೆಯರಾಗಲಿ, ಯಾರೇ ಸರ್ಕಾರಿ ಅಧಿಕಾರಿಗಳು ಈ ಥರ ಬಿಹೇವ್ ಮಾಡಬಾರ್ದು. ಅವರ ಒಂದು ಕಟ್ಟುಬಸ್ತಾಗಿ ಒಂದು ಕರೆಕ್ಟಾಗಿ ಒಂದು ಇದರ ಲೈನ್ ಆಗಿರಬೇಕು. ಸುಮ್ಮನೆ ಅದು ಸಿಕ್ಕಿದಾಗೆ ನಮ್ಮ ಅಧಿಕಾರ ಇದೆ, ವಿರೋಧ ಪಕ್ಷ ಬಾಯಿ ಇದೆ ಅಂತ ಮಾತಾಡೋದು ದೊಡ್ಡದಲ್ಲ. ನಾವು ಕರೆಕ್ಟಾಗಿ ಮಾತಾಡಬೇಕು, ಗೌರವ ಕೊಟ್ಟು ಮಾತಾಡಿ, ಏನು ಬೇಕಾದ್ರೂ ಕೇಳಿ ಹೇಳ್ತಾರೆ ಅವರು. ಅವರು ಒಳ್ಳೆ ಅಧಿಕಾರಿ ಅಂತ ಎಲ್ಲ ಹೆಸರು ಪಡೆದಿದ್ದಾರೆ. ಅಂಥ ಒಳ್ಳೆ ಅಧಿಕಾರಿ ಬಗ್ಗೆ ಈ ಥರ ಮಾತಾಡೋದು ಭಾಳ ತಪ್ಪು. ಅವ್ರ ಬಗ್ಗೆ ಕಠಿಣವಾಗಿ ಒಂದೇನೋ ಶಿಕ್ಷೆ ವಿಧಿಸಬೇಕು ಕಾನೂನು ಪ್ರಕಾರ. ಈ ಮಧ್ಯೆ ಶಾಲಿನಿ ರಜನೀಶ್ ಅವರ ನಿಂದನೆಯನ್ನ ಮಹಿಳಾ ಜನಪ್ರತಿನಿಧಿಗಳು ಕಟುವಾಗಿ ಟೀಕಿಸಿದ್ದಾರೆ. ಇದು ರವಿಕುಮಾರ್ ಮನಸ್ಥಿತಿ ಅಷ್ಟೇ ಅಲ್ಲ, ಇಡೀ ಬಿಜೆಪಿ ನಾಯಕರ ಮನಸ್ಥಿತಿ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಒಯ್ಯಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬೇಕು. ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು
ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನು ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಥರ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ BJP ಅವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ರವಿಕುಮಾರ್ ಹೇಳಿಕೆಯಿಂದ ಬಿಜೆಪಿಗೆ ಮುಜುಗರ, ವಿವರಣೆ ನೀಡುವಂತೆ ಹೈಕಮಾಂಡ್ ತಾಕೀತು. ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಆಡಿದ ಮಾತುಗಳಿಂದಾಗಿ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಿದ್ರೆ ಇತ್ತ ರಾಜ್ಯ ಬಿಜೆಪಿ ತೀವ್ರ ಮುಜುಗರಕ್ಕೀಡಾಗಿದೆ. ಹೀಗಾಗಿ ರವಿಕುಮಾರ್ ಮಾತುಗಳ ಬಗ್ಗೆ ಬಿಜೆಪಿ ಹಿರಿಯರು ಅಸಮಾಧಾನಗೊಂಡಿದ್ದಾರೆ. ಪದೇ ಪದೇ ಇಂಥ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ತಂದಿದ್ದೀರಿ ಎಂದು ಬೇಸರ ಹೊರಹಾಕಿದ್ದಾರೆ. ಹೈದರಾಬಾದ್ನಲ್ಲಿರುವ ರವಿಕುಮಾರ್ ನಾಳೆ ಬೆಂಗಳೂರಿಗೆ ಬರಲಿದ್ದಾರೆ. ಬಂದ ಕೂಡಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಬಿಜೆಪಿ ಕಚೇರಿಯಲ್ಲಿ ಭೇಟಿ ಮಾಡಿ ಸ್ಪಷ್ಟೀಕರಣ ನೀಡುವಂತೆ ತಾಕೀತು ಮಾಡಲಾಗಿದೆ. ಈ ಎಲ್ಲದರ ಮಧ್ಯೆಯೇ IAS ಅಧಿಕಾರಿಗಳ ಒಕ್ಕೂಟ ಕೂಡ MLC ರವಿಕುಮಾರ್ ಹೇಳಿಕೆಯನ್ನ ಗಂಭೀರವಾಗಿ ಗಮನಿಸುತ್ತಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಅವಹೇಳನ ಮಾಡಿದಾಗಲೇ ರವಿಕುಮಾರ್ ವಿರುದ್ಧ ಒಕ್ಕೂಟ ಗರಂ ಆಗಿತ್ತು. ಇದೀಗ ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಶುರುವಾಗಿದೆ. ಇದರ ಬೆನ್ನಲ್ಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ FIR ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ಇದಕ್ಕೆ. ಈಗ ತಾನಾಡಿರುವ ಮಾತುಗಳಿಗೆ ಮತ್ತೊಮ್ಮೆ ಕೇವಲ ಕ್ಷಮೆ ಕೇಳಿ ರವಿಕುಮಾರ್ ತಪ್ಪಿಸಿಕೊಳ್ಳುತ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಾಗಲೇ CMಗೆ ಪತ್ರದ ಚಾಟಿಯನ್ನು ಬೀಸಿರುವಂಥದ್ದು ಅಧಿಕಾರಿ ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿ ನಿರ್ಧಾರವನ್ನು ಕೈಗೊಂಡಿದ್ರು. ಈಗ ಅದರಿಂದ ಹಿಂದೆ ಸರಿದಿದ್ದಾರೆ. ಅಡಿಷನಲ್ SP ಬರ್ಮನಿಯವರು CM ಸಿದ್ದರಾಮಯ್ಯನವರು ವೇದಿಕೆ ಬೇರೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ CM ಗೃಹ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಈಗ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. CM ಮಾತಿಗೆ ಮನ್ನಣೆ ಕೊಟ್ಟು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ASP ಬರ್ಮನಿ. ಧಾರವಾಡದ ಕಚೇರಿಯಲ್ಲಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಅಡಿಷನಲ್ SP. ಆ ಮೂಲಕವಾಗಿ ಈ ಒಂದು ಇಶ್ಯೂಯಿಂದ ಸರ್ಕಾರಕ್ಕೆ ಇರೋ ತೀವ್ರ ಮುಜುಗರ ಆಗ್ತಿತ್ತು. ಅದರಿಂದ ಸ್ವಲ್ಪ ಮಟ್ಟಿಗೆ ಸರ್ಕಾರ ತನ್ನ ಮುಖವನ್ನು ಉಳಿಸ್ಕೊಂಡಿದೆ. VRS ಬಗ್ಗೆ ಸರ್ಕಾರದ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನು ಮಾತ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿಗೆ ಸುದೀರ್ಘ ಕಾರಣಗಳನ್ನು ಅವರು ಕೊಟ್ಟಿದ್ದರು. ವಿಶೇಷವಾಗಿ ASP ಬರ್ಮನಿಯವರು ಬರೆದಿರ್ತಕ್ಕಂತಹ ಪತ್ರವನ್ನು ಗಮನಿಸಿದಾಗ ಅದರಲ್ಲಿರ್ತಕ್ಕಂಥ ಅಂಶಗಳು ತಪ್ಪೇ ಮಾಡದೆ ಯಾಕಿಂತ ಅವಮಾನ ಅನ್ನುವಂಥದ್ದನ್ನು ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ಆ ಪತ್ರದ ವಿವರಣೆಯನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅದರಲ್ಲಿ ಅವರು ಎಷ್ಟು ಮಾನಸಿಕವಾಗಿ ನೊಂದಿದ್ದಾರೆ ಅನ್ನೋಂಥದ್ದು ಅರ್ಥ ಆಗುತ್ತೆ. ಜನ ಅಧಿಕಾರಿಗಳ ಎದುರು CM ಕೈ ಎತ್ತಿದ ಕಾರಣಕ್ಕೆ ನನಗೆ ಅವಮಾನ ಆಗಿದೆ. ವೇದಿಕೆಯಲ್ಲಿ, ಪಬ್ಲಿಕ್ ಪ್ರೋಗ್ರಾಮಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ಈ ರೀತಿಯಾಗಿ ಮಾಡಿರೋದಕ್ಕೆ ಅವಮಾನ ಆಗಿದೆ. ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನವನ್ನು ಮಾಡಿದರು ಅಂತೇಳಿ. ಅಂದರೆ ಅಲ್ಲಿ ತಪ್ಪು ಮಾಡಿದ್ದು ನಾನಲ್ಲ, ಆದರೂ ನನಗೆ ಅವಮಾನ ಮಾಡಿದರು. CM ಕರೆದಾಗ ಸ್ಥಳೀಯ SP DCP ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಯವರಿಗೆ ಗೌರವ ಕೊಟ್ಟು ನಾನು ವೇದಿಕೆ ಮೇಲೆ ಹೋದೆ. ಅವರು ಕರೆದ್ರು ಅನ್ನೋ ಕಾರಣಕ್ಕೆ ನಾನು ವೇದಿಕೆ ಮೇಲೆ ಹೋದೆ. ಏನನ್ನೂ ಹೇಳದೆ ಗದರಿ ಹೊಡೆಯುವಂಥ ರೀತಿಯಲ್ಲಿ ಕೈ ಎತ್ತಿದ್ರು. ಆ ಸಂದರ್ಭದಲ್ಲಿ ನಾನೇ ಹಿಂದೆ ಸರಿದು CM 18ನಿಂದ ತಪ್ಪಿಸ್ಕೊಂಡೆ ಅನ್ನೋಂಥನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಮತ್ತು CM 18ನಿಂದ ತಪ್ಪಿಸ್ಕೊಂಡಿರಬಹುದು, ಆದರೆ ಅವಮಾನದಿಂದ ನನಗೆ ತಪ್ಪಿಸಿಕೊಳ್ಳೋದಕ್ಕೆ ಆಗಿಲ್ಲ. ನೋಡಿ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಅಂಶ. ಅವರ ಮಾನಸಿಕ ಸ್ಥಿತಿಯನ್ನು ಕೂಡ ಅವ್ರಿಗೆ ಎಷ್ಟು ನೋವಾಗಿತ್ತು ಅನ್ನೋದನ್ನು ಕೂಡ ಇದು ಹೇಳುತ್ತೆ. CM ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರ ವರ್ತನೆಯನ್ನು ಕೂಡ ಅವರು ಟೀಕಿಸಿದ್ದಾರೆ. ಮತ್ತು ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ, ಇಲಾಖೆಯಲ್ಲೂ ನನ್ನ ಪರ ಯಾರೂ ನಿಲ್ಲಿಲ್ಲ ಅಂತೇಳಿ. ನೋಡಿ, ಇಷ್ಟೆಲ್ಲ ಪತ್ರ ಬರೆಯೋ ತನಕ ಇವರು ಯಾರೂ ಕೂಡ ಅವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಲಿಲ್ಲ ಬರ್ಮನಿಯವ್ರನ್ನ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶ. ನೈತಿಕ ಬೆಂಬಲ, ಸಹಕಾರ ಸಿಗದೆ ಮಾನಸಿಕವಾಗಿ ನಾನು ಕುಗ್ಗಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಅವರು ಬರೆದಿದ್ದಾರೆ. ಮತ್ತು ವಿಶೇಷವಾಗಿ ತನ್ನ ಯೂನಿಫಾರ್ಮ್ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ನನಗೆ ಕಾಡುತ್ತೆ. ಅಂದರೆ ಮುಖ್ಯಮಂತ್ರಿಯವರು ಕರೆದು ಹೊಡೆಯೋದಕ್ಕೆ ಕೈ ಎತ್ತಿರುವಂತಹ ರೀತಿ ಇದೆಯಲ್ಲ, ಅದು ನನಗೆ ಕಾಡುತ್ತೆ. ಯಾರದ್ದೋ ತಪ್ಪಿನಿಂದಾಗಿ ನಾನು ಅವಮಾನವನ್ನು ಪಡಬೇಕಾಯಿತು ಅಂತ ಹೇಳಿ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಈ ಪತ್ರದಲ್ಲಿ. ನಾನೇ ನ್ಯಾಯ ಪಡೆದುಕೊಳ್ಳಲು ಆಗದವನು ಬೇರೆಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವೇ? ಅಂದರೆ ಅವರಿಗೆ ಮಾನಸಿಕವಾಗಿ ಆಗಿರಬಹುದಾಗಿರುವಂತಹ ಆಘಾತದ ಸ್ವರೂಪ ಇದರಲ್ಲಿ ಗೋಚರಿಸುತ್ತೆ. ನಾನೇ ನ್ಯಾಯ ಪಡೆದುಕೊಳ್ಳೋದಕ್ಕೆ ಆಗದವನು ಬೇರೆಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವೇ ಅಂತ
ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಸಮವಸ್ತ್ರದೊಂದಿಗಿನ ಸಂಬಂಧ ನನ್ನ ಹೆತ್ತ ತಾಯಿಯೊಂದಿಗೆ ಇರುವಷ್ಟೇ ಭಾವನಾತ್ಮಕ ಸಂಬಂಧ ಅಂತ. ಅಂದರೆ ಒಬ್ಬ ಯೂನಿಫಾರ್ಮ್ನಲ್ಲಿರುವಂತಹ ಅಧಿಕಾರಿ ತನ್ನ ಯೂನಿಫಾರ್ಮನ್ನು ಪ್ರೀತಿಸುವಂತಹ ರೀತಿ ಆ ಸ್ವರೂಪದ್ದು, ತಾಯಿಯೊಂದಿಗೆ ಇರುವಷ್ಟೇ ಭಾವನಾತ್ಮಕ ಸಂಬಂಧ. ಅದು ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸೋ ಕೆಲಸ ಆಗಿದೆ ಅಂತ ಹೇಳಿ. ಅಂದರೆ ಈ ರೀತಿಯಾಗಿ ವೇದಿಕೆ ಮೇಲೆ ಅವಮಾನ ಮಾಡೋದು ಅಂತ ಹೇಳಿದ್ರೆ ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಆಗುತ್ತೆ. ಅವರೇ ಬೇರೆಯವರಿಗೆ ಗದರುವಂಥವ್ರು, ಅವ್ರನ್ನೇ ಗದರಿದ್ರೆ ಅವ್ರು ನಾಳೆ ದಿನ ಯಾರೋ ಗಲಾಟೆ ಮಾಡ್ತಾ ಇದ್ದಂಥವ್ರನ್ನ ಹೇಗೆ ಗದರಿಸೋದಕ್ಕೆ ಸಾಧ್ಯ ಆಗುತ್ತೆ? ಹೋಗಯ್ಯ, ನಿನ್ನನ್ನು ಮುಖ್ಯಮಂತ್ರಿಯವರೇ ಕರೆದು ನಿನ್ಗೆ ಅವಮಾನ ಮಾಡಿಲ್ವ, ಅಲ್ಲಿ ನಿಂಗೆ ಕೈ ಎತ್ತಿಲ್ವಾ ಅಂತ ಕೇಳೋದಿಲ್ವಾ? ಈ ರೀತಿಯಂಥ ಘಟನೆ ನಡೆಯುತ್ತೆ ಅಲ್ವಾ? ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ವೇದಿಕೆಯಲ್ಲಿ ಅವಮಾನಕ್ಕೊಳಗಾದರೂ ಕೂಡ ಇಲಾಖೆ ಮೇಲಿನ ಗೌರವದಿಂದಾಗಿ ಮರು ಮಾತಾಡದೆ ಅವತ್ತು ನಾನು ಕೆಳಗಿಳಿದೆ. ನನಗೆ ಈ ರೀತಿಯಾದಂತಹ ಅವಮಾನ ಮಾಡಿದರೂ ಕೂಡ ಇಲಾಖೆಯಲ್ಲಿ ಮತ್ತು ಒಬ್ಬ ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿ ಕರ್ತವ್ಯ ಅನ್ನೋಂಥ ಕಾರಣಕ್ಕಾಗಿ ಮರು ಮಾತಾಡದೆ ನಾನು ಕೆಳಗೆ ಇಳಿದಿದ್ದೆ. ಮನೆಯಲ್ಲೂ ಹೆಂಡತಿ ಮಕ್ಕಳಿಗೆ ಉತ್ತರ ಕೊಡಲಾಗದ ಸ್ಥಿತಿ ನಿರ್ಮಾಣ ಆಗಿತ್ತು. ಅಂದರೆ ಹೆಂಡತಿ ಮಕ್ಕಳಿಗೆ ಉತ್ತರ ಕೊಡೋದು ಹೇಗೆ ನಾನು ಇಂಥದ್ದೊಂದು ಘಟನೆ ನಡೆದಾಗ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅಂತೇಳಿ ಯಾವುದೇ ವ್ಯಕ್ತಿ ಆದರೂ ಕೂಡ ಈ ರೀತಿಯಂಥ ಅವಮಾನಗಳು ಆಗುತ್ತೆ. ಕಚೇರಿಗೆ ಬಂದಾಗಲೆಲ್ಲ ಸಹೋದ್ಯೋಗಿಗಳ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ಅನ್ನುವಂತಹ ನೋವನ್ನು ಕೂಡ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇಂತಹ ಸುದೀರ್ಘ ಕೆಲಸ ಮಾಡಿದ ನಂತರ ಈ ರೀತಿಯಾದಂಥ ಅವಮಾನ ಆಗುವಂಥ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ. ಭದ್ರತೆ ವಿಚಾರದಲ್ಲಿ ನನ್ನಿಂದ ಯಾವುದೇ ಲೋಪ ಆಗಿಲ್ಲ, ಅಂದರೆ ತಾನು ಏನೂ ತಪ್ಪ ಮಾಡಿಲ್ಲ, ಹೀಗಿರುವಾಗ ನನಗೆ ಯಾಕೆ ಅನ್ನುವಂಥದ್ದು ಅವರ ಪ್ರಶ್ನೆ. ಮತ್ತು ನನ್ನ ಕರ್ತವ್ಯವನ್ನು ನಾನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ಇಷ್ಟಾದರೂ ಕೂಡ ವೇದಿಕೆ ಮೇಲೆ ಮುಖ್ಯಮಂತ್ರಿಯವರಿಂದ ಅವಮಾನ ಆಯಿತು ಅನ್ನುವಂಥದ್ದು ಅವರ ನೋವಿಗೆ ಕಾರಣ ಆಗಿರುವಂತಹ ಅಂಶ. ಹೀಗೆ ಈ ವಿಚಾರಗಳಲ್ಲಿ ಇದನ್ನು ಹೇಳೋದ್ರ ಮೂಲಕವಾಗಿ ಈ ಪತ್ರದಲ್ಲಿ ಚಾಟಿ ಬೀಸಿದ್ದಾರೆ. ಬಹಳ ಜೋರಾದಂತಹ ಚಾಟಿನೇ ಇದಾಗಿತ್ತು. ಆದರೆ ಪ್ರಶ್ನೆ ಇರುವಂಥದ್ದು, ಈ ರೀತಿಯಾಗಿ ಪತ್ರ ಬರೆಯೋದಕ್ಕೆ ಅವಕಾಶ ಇದೆಯಾ ಇಲಾಖಾ ನಿಯಮಗಳಲ್ಲಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಸರ್ಕಾರಕ್ಕೆ ಈಗ ಏನಂತ ಹೇಳಿದ್ರೆ, ಆ ನಿಯಮಗಳ ಬಗ್ಗೆ ಎಲ್ಲ ನೋಡೋದಕ್ಕೆ ಹೋಗದೇನೆ ಒಂದು ವೇಳೆ ಆ ನಿಯಮದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡು ನಾಳೆ ಇವರ ಸೇವಾ ನಿವೃತ್ತಿ ತೆಗೆದುಕೊಂಡ್ರು ಅಂತ ಹೇಳಿದರೆ, ಸ್ವಯಂ ನಿವೃತ್ತಿಯನ್ನು ತಗೊಂಡ್ರು ಅಂತ ಹೇಳಿದರೆ ಅದು ಮತ್ತಷ್ಟು ಮುಜುಗರವನ್ನು ಸರ್ಕಾರಕ್ಕೆ ತಂದಿಡುತ್ತೆ. ಹೀಗಾಗಿ ಸರ್ಕಾರ ಕೂಡ ತನ್ನ ಫೀಸ್ ಸೇವಿಂಗಾಗಿ ಅವರನ್ನು ಕರೆಸಿ ಮಾತಾಡಿ ಸಾಂತ್ವನ ಹೇಳಿ, ಇಲ್ಲ ನಿಮಗೆ ಪೋಸ್ಟಿಂಗ್ ಕೊಡ್ತೀವಿ, ಏನು ವರಿ ಮಾಡ್ಕೋಬೇಡಿ ಅನ್ನೋಂಥ ರೀತಿಯಲ್ಲಿ ಸಮಾಧಾನ ಹೇಳುವಂತಹ ಕೆಲಸವನ್ನು ಮಾಡಿದೆ. ಅಲ್ಲಿಗೆ ಎರಡೂ ಕಡೆಯಲ್ಲೂ ಕೂಡ ಇವರು ಅಲ್ಲಿಗೆ ಹೊಡೆದಾಗ ಮಾಡಿದರು, ಅವರು ಚಾಟಿಯನ್ನು ಪತ್ರದ ಮೂಲಕ ಬೀಸೋದ್ರ ಮೂಲಕ ಅವರು ಕೂಡ ಸಮಾಧಾನವನ್ನು ಮಾಡಿಕೊಳ್ಳುವಂಗೆ ಆಗಿದೆ. ಜಾಗೃತಿ ಇವತ್ತಿನ ಪಂಚಾಯಿತಿ. ನಮಸ್ಕಾರ.